ತುಂಬಾ ಎಂಜಾಯ್ ಮಾಡಿದ್ರು. ಮೂವಿ ಎಲ್ಲಾರು ಬಂದು ನೋಡ್ಬೇಕು. ಆಕ್ಚುಲಿ ನಾನೆಂತೂ ಬಿದ್ದಿ ನಕ್ಕಿದಿಲ್ ಹಾಡು ನಮ್ ಪಾಲಕ್ ಹೌದಲ್ಲ ಬ್ರೋ, ನಮ್ ಪಾಲಕ್ದೆ ಅಲ್ಲಿ ಕ್ವಾಟ್ಲೆ ಅಂದ್ರೆ ಕ್ವಾಟ್ಲೆ ಜೋಕ್ಸ್ ಮಾಡಿದಾರ ಬ್ರೋ. ಪ್ರತಿಯೊಬ್ರು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದ್ ನೋಡೋ ಅಂತ ಮೂವಿ. ದಯವಿಟ್ಟು ಎಲ್ಲಾರು ಬನ್ನಿ. ನಾನದು ಸಕ್ಕತ್ ಎಂಜಾಯ್ ಮಾಡಿದೀನಿ ಮೂವಿಯಲ್ಲಿ. ನೆನಪಾಗ್ತದೆ ನಿಮ್ಗೆ? ಇಲ್ಲೇ ಪಕ್ಕದಲ್ಲೇ ಇದಾರಲ್ಲ ಬ್ರೋ, ಇಲ್ಲೇ ಪಕ್ಕದಲ್ಲೇ ಇದಾರೆ ಇಲ್ಲೇ ಅವನಲ್ಲ ಪಕ್ಕದಲ್ಲೇ ಇದ್ದಾರೆ ಬ್ರೋ. ಅಷ್ಟೇ ಕಾಲ ಆಗ್ತಿದೆ. ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಬರ್ಬೋದು. ಫ್ಯಾಮಿಲಿ ಜೊತೆ ಜಾಸ್ತಿ. ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು. ಕರ್ನಾಟಕದ ಜನತೆ ಒಂದು ಸಿನಿಮಾ ನೋಡ್ಬೇಕು. ಹಳ್ಳಿಯ ಪ್ರತಿಭೆಗಳನ್ನ ಬೆಳೆಸುವಂತ ಒಂದು ಕೆಲಸ ಮಾಡಬೇಕು. ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗ ಒಂದು ಉತ್ತಮಕ್ಕೆ ತಗೊಂಡೋಗೋದಕ್ಕೆ ಸಾಕ್ಷಿನೇ ಈ ಸಿನಿಮಾ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸ್ನೇಹಿತರು, ಈ ಸ್ನೇಹ ಪ್ರಾಣ ಕೊಡೋ ಸ್ನೇಹಿತರು ಯಾವ ರೀತಿ ಇರಬೇಕು ಅನ್ನತಕ್ಕಂಥದ್ದು ಈ ಸಿನಿಮಾ ನೋಡಿ ಕಲ್ತ್ಕೊಬಹುದು ಸರ್. ಕಚ್ಚಗುಳಿ ನಾವು ಫುಲ್ಲು 100% ಕಚ್ಚಗುಳಿ. ಇಲ್ಲಿ ನಾವು ಹೊಟ್ಟೆ ಹುಣ್ಣಾಗೋ ಮಟ್ಟಿಗೆ ನಕ್ಕಿದೀವಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಸಿನಿಮಾ ನೋಡ್ಬೇಕಾದ್ರೆ ಎಣ್ಣೆ ಹೊಡಿಬೇಕು ಅಂತ ನೆನಪಾಗ್ತಾ ಇತ್ತು. ಮತ್ತೆ ಹಳೇದು ಈ ಗಿಲ್ಲಿ ದಾಂಡು ಮತ್ತೆ ಚಿನ್ನಿ ದಾಂಡು ಎಲ್ಲ ಆಡ್ತಾ ಇದ್ವಿ, ಲಗೋರಿಗಳಾಗದಲ್ಲ, ಹಳೆ ಆಟಗಳೆಲ್ಲ ನೆನಪಾಗ್ತಾ ಇದ್ವಿ. ಈಗೆಲ್ಲ ಮೊಬೈಲ್ ಇಟ್ಕೊಂಡು ಪಬ್ಜಿ ಗಿಬ್ಜಿ ಅದು ಇದೆಲ್ಲ ಇದರಿಂದ ಮೊಬೈಲಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ. ಬಟ್ ನಾವು ದೇಸಿ ಸ್ಟೈಲ್ ಹೋದಾಗ ನಾವು ಹಳ್ಳಿಲಿ ಏನೇನ್ ಮಾಡ್ತಿದ್ವಿ ಅನ್ನೋದೆಲ್ಲ ಒಂದು ಕ್ಷಣ ರಿಮೈಂಡರ್ ಆಗೋದು. ಬಾಸುಮತಿ ಚೆನ್ನಾಗಿತ್ತು. ಒಂದು ಮೆಸೇಜ್ ಮಾಡೋಂಥದ್ದು ಅದು ಇದು ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ಸಿನಿಮಾ ನೋಡಿದೀನಿ. ನನಗೆ ನಿಂಗಣೆ ಕ್ಯಾರೆಕ್ಟರ್, ಆಮೇಲೆ ಪಾಲಾಕ್ಷ ಅವ್ರದೊಂದು ಕ್ಯಾರೆಕ್ಟರ್, ಮತ್ತೆ ನಿಂಗಣೆ ಕ್ಯಾರೆಕ್ಟರ್, ಮತ್ತೆ ಎಲ್ಲಕ್ಕಿಂತ ಬಾಸುಮತಿ ಅದಕ್ಕೆ ಮೊಟ್ಲೆ ಸಿಗಾಬಟ್ಟೆ. ಹುಡುಗಿರಿ ಹುಡ್ಕಕ್ ಹೋಗೋದೇ ನನಗೆ ಹೆಚ್ಚಾಗಿ ನಮ್ಮನ್ನು ಇಷ್ಟಪಡೋರು ಒಬ್ರು ಇರ್ತಾರೆ. ನಾವು ಏನ್ ಮಾಡ್ತೀವಿ ಗೊತ್ತಾ, ಯಾರನ್ನ ಇಷ್ಟಪಡಲ್ಲ, ಯಾರು ನಮ್ಮನ್ನ ಇಷ್ಟಪಡ್ತಾರಲ್ಲ ಅವ್ರನ್ನ ಮೇಲ್ ಬಿದ್ದ ಮೇಲೆ ಹೋಗಿ ನಾವು ಇಷ್ಟಪಡ್ತೀವಿ. ತಪ್ಪದು. ಆಕ್ಚುಲಿ ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅದನ್ನ ಅರ್ತ್ಕೊಂಡು ಅವ್ರನ್ನ ನಾವು ಇಷ್ಟಪಟ್ರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಖಂಡಿತ ಇದೆ ಸರ್. ದಯವಿಟ್ಟು ಸಿನಿಮಾಗೆ ಬಂದು ವೀಕ್ಷಕರು ನೋಡ್ಬೇಕು, ಹೇಳ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕನೂ ಕೂಡ ತುಂಬಾ ತಮಾಷೆಯಾಗಿ ನೋಡುಗರನ್ನ ಎಂಜಾಯ್ ಆಗಿ ಒಂದ್ ರೀತಿ ಎಂಗೇಜ್ ಆಗಿ ಇಟ್ಕೊಂಡಿತ್ತು ಮೂವಿ. ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ಕಾಮಿಡಿ ಅಂಡ್ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ ಬಂದ್ ಮೂವಿನ ನೋಡ್ಬೇಕು. ಡೆಫಿನೆಟ್ಲಿ ನಕ್ಕು ಸುಸ್ತಾಯ್ತು. ನಕ್ಕು ಅದೇ ನೋವು ಅಂತಾರ, ಅದೇ ರೀತಿ ನಕ್ಕು ಸುಸ್ತಾಯ್ತು. ಥ್ಯಾಂಕ್ ಯು ಮೇಡಮ್. ಸಿನಿಮಾ ಸೂಪರ್ ಆಗಿದೆ. ಅದರಲ್ಲೂ ಬಾಸುಮತಿ ಅನ್ನೋ ಒಂದು ನೇಮ್ ಮಾತ್ರ ಒಳ್ಳೆ ಅಲ್ಟಿಮೇಟ್ ಆಗಿತ್ತು. ದೆನ್ ಕಾಮಿಡಿ ತುಂಬಾ ಥ್ರಿಲ್ ಆಗಿತ್ತು ಅಂಡ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಅಂಡ್ ಫೈನಲಿ ಓಕೆ, ಅವರು ನವೀನ್ ಅವರು ಡಿಸಪಾಯಿಂಟ್ ಆಗ್ತಾರೆ. ಅದನ್ನು ಕೂಡ ಅವರು ಕಾಮಿಡಿ ಎಂಡಿಂಗ್ ಅಲ್ಲೂ ಕೂಡ ಕಾಮಿಡಿಯಲ್ಲಿ ಎಂಡ್ ಆಗಿದೆ. ಸೊ ಇಟ್ ವಾಸ್ ವೆರಿ ಅಮೇಸಿಂಗ್ ಮೂವಿ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಹಿಮ್. ನಮ್ಮ ಚೈಲ್ಡ್ಹುಡ್ ಲೈಫ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಿತ್ತು. ಅತ್ತೆ ಮಗಳಿರ್ಬೋದು, ಬೇರೆ ಹುಡುಗಿರು ಇರ್ಬೋದು, ಅವರೆಲ್ಲ ತುಂಬಾ ಚೆನ್ನಾಗಿ ನೆನಪಾಗ್ತಿದ್ರು. ನಾವು ಫ್ರೆಂಡ್ಸ್ಗಳು ಕ್ವಾಟ್ಲೆ ಕೊಡ್ತಿದ್ವು, ನಾವು ಬೇರೆ ಫ್ರೆಂಡ್ಸ್ಗಳು ಕ್ವಾಟ್ಲೆ ಕೊಡ್ತಿದ್ವು. ಬೇರೆಯವ್ರ ಹೆಸರು ನಾವು ಫೋನ್ ಮಾಡಿ ಅವ್ರನ್ನ ಒಂದ್ ರೀತಿ ಲವ್ ಅಲ್ಲಿ ಬೀಳೋ ರೀತಿ ಫೋನ್ ನಂಬರ್ ರಾಂಗ ಕೊಟ್ಟಿ ಒಂದ್ ರೀತಿ ನಮ್ ಕಾಲದ ಮೆಸೇಜ್ ಮಾಡೋ ರೀತಿ. ಬಾಸುಮತಿ ಇರ್ಲಿಲ್ಲ, ಬೇರೆ ಶ್ರೀಮತಿಗಳೆಲ್ಲ ಇದ್ರು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗ್ ಮಾಡವ್ರೆ, ಚೆನ್ನಾಗ್ ಓಡುತ್ತೆ ಪಿಕ್ಚರು. ಚೆನ್ನಾಗ್ ಮಕ್ಕಳೆಲ್ಲ ಹಳ್ಳಿ ಇದ್ದಾರೆ, ತುಂಬಾ ಚೆನ್ನಾಗಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಳಿಗೆ ಹಿಂಗೆ ಬೈತಾ ಇದ್ರ? ತುಂಬಾ ಚೆನ್ನಾಗಿದೆ. ನಾನು ಯಾವತ್ತೂ ಈ ತರ ಮೀಡಿಯಾದಲ್ಲೇ ಮಾತಾಡಿಲ್ಲ ಇದುವರೆಗೂನುವೆ. ಇವತ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಅದ್ಭುತವಾಗಿದೆ ಮೂವಿ. ನೋಡಿ ಎಲ್ಲಾರು ಪ್ರೋತ್ಸಾಹಿಸಿ ಹೊಸೊಬ್ರಿಗೆ ಚೆನ್ನಾಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ನೋಡಿ, ಫ್ಯಾಮಿಲಿ ಮೂವಿ ನೋಡ್ಬೋದಪ್ಪ. ಸಿನಿಮಾ ನೋಡಿದಾಗ ನೆನಪಾದದ್ದು ನಿಜಕ್ಕೂ ನಮ್ಮ ಗ್ರಾಮೀಣ ಸೊಗಡು. ಹಳ್ಳಿನಲ್ಲಿ ಮಾತಾಡುವಂತ ಭಾಷೆಗಳು, ಹಳ್ಳಿಯಲ್ಲಿ ಬಳಸಿದ ಪದಗಳಿಗೆ ಕಣ್ಮರೆ ಆಗ್ತವೆ. ಆ ಪದಗಳೆಲ್ಲವನ್ನ ಆ ಚಿತ್ರದಲ್ಲಿ ಕಟ್ಟಿಟ್ಟಿದ್ದಾರೆ ಸರ್. ನಿಜವಾಗೂ ಆ ಗ್ರಾಮೀಣ ಸೊಗಡು ಚಿತ್ರದಲ್ಲಿ ಇದೆ. ನಮ್ಮ ಗ್ರಾಮದಲ್ಲಿ ನಾವ್ ಏನೇನು ಪದಗಳ ಹಿಂದೆ ಕೇಳ್ತಾ ಇದ್ದೀವಿ, ಪದಗಳಿಲ್ಲ. ಆ ಪದಗಳ ಸಿನಿಮಾದಲ್ಲಿ ಕಟ್ಕೊಡ್ತಾ ಇದಾರೆ. ಮತ್ತೆ ಇನ್ನೊಂದು ಉತ್ತಮ ಅಂದ್ರೆ ಸಾಮಾಜಿಕ ಸಂದೇಶವನ್ನ ಕೊಟ್ಟಿದ್ದಾರೆ. ಒಬ್ಬ ಹೆಣ್ಣಿಗೆ ಒಬ್ಬ ಗಂಡು ಇದ್ದೇ ಇರ್ತಾರೆ. ನಿಂಗನೇ ಹೇಳ್ತಾನಲ್ಲ, ಒಬ್ಬ ಹೆಣ್ಣಿಗೆ ಒಬ್ಬ ಗಂಡು, ಹೆಣ್ಣಿಗೆ ಒಬ್ಬ ಗಂಡು, ಗಂಡಿಗೆ ಒಬ್ಬ ಹೆಣ್ಣು ಇರ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ಕಾಯ್ಬೇಕಷ್ಟೇ.
ತಾಳ್ಮೆ ಬೇಕು. ತಾಳ್ಮೆ ಬೇಕು. ಮತ್ತ್ ಜೊತೆಗೆ ಪಾಟ್ಲೆ ಕೀಟ್ಲೆ ಎಲ್ಲ ನೆನಪಾಗ್ತದೆ. ಇಲ್ಲ, ನಾವು ಮಾಡಿದ ಕ್ವಾಟ್ಲೆ ಕಿಟ್ಟ ನೆನಪಾಯಿ ಸರ್. ಯಾಕೆಂದ್ರೆ ಅಲ್ಲಿ ಪಾಲಕ್ಕು ಅವ್ರ ತಂಡ ಏನ್ ಮಾಡ್ತಾ ಇತ್ತು ಅದು ನಮ್ಮ ಸ್ನೇಹಿತರು ಸಹ ನಮ್ಮ ಹಳ್ಳಿಯಲ್ಲಿ ಮಾಡ್ತಾ ಇದ್ರು. ಅದು ನೆನಪತ್ತು. ಚೆನ್ನಾಗಿದೆ ಸಿನಿಮಾ. ಮತ್ತೆ ಒಬ್ಬ ಸಮಾಜದಲ್ಲಿ ಎಲ್ಲ ಕುಟುಂಬದವರು ಕುಂತು ನೋಡುವಂತ ಸಿನಿಮಾ, ಆಸೆ ಭರಿತವಾದ ಸಿನಿಮಾ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ರೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಈ ನಮ್ಮ ಹಳ್ಳಿ ಸೋಡು ಮತ್ತೆ ಸಿಟಿ ಲೈಫ್ ಎರಡು ಸೇರಿಸಿ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ನನಗೆ ಮುಂದಿನ ಕ್ಯೂರಿಯಾಸಿಟಿ ಏನಂದ್ರೆ ಇದೊಂದು ಸೆಕೆಂಡ್ ಪಾರ್ಟ್ ಬರ್ಬೋದಾ ಅಂತ ಏನೋ ಒಂದು ಅನ್ನಿಸ್ತಿದೆ. ಸೆಕೆಂಡ್ ಪಾರ್ಟ್ಗೆ ವೇಟಿಂಗ್ ಮಾಡ್ತಿದೆ. ತುಂಬಾ ಚೆನ್ನಾಗಿದೆ ಸರ್, ನಿಮ್ಗೆ ಏನ್ ನೆನಪಾಗ್ತದೆ ಸಿನಿಮಾದಲ್ಲಿ? ಸರ್. ತುಂಬಾ ಎಲ್ಲ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಈ ಹಳ್ಳಿನಲ್ಲಿ ಈ ಬೆಳೀತಾ ನಮ್ಗೆ ಯಾವ ವಾತಾವರಣದಲ್ಲಿ ಬೆಳಿತೀವಿ ಮತ್ತೆ ಅಲ್ಲಿ ಕಾಮಿಡಿ ಹೇಗಿರುತ್ತೆ ಆ ಸಂಬಂಧಪಟ್ಟಾಗೆ ತುಂಬಾ ಚೆನ್ನಾಗಿದೆ. ಬಟ್ ಮತ್ತೆ ಸೆಕೆಂಡ್ ಪಾರ್ಟ್ ಬರ್ಲಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಹೊಸ ಹೀರೋಯಿನ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ, ಅಪಿಯರೆನ್ಸ್ ಚೆನ್ನಾಗಿದೆ. ನವೀನ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಆಲ್ ದಿ ಸರ್, ಬೆಸ್ಟ್. ಏನ್ ನೆನಪಾಗ್ತದೆ ಸಿನಿಮಾ ನೋಡುವಾಗ? ನಮ್ಗೇನು ಎಲ್ಲ ಮರೆತು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ. ಅತ್ತೆ ಕತೆ ಮಕ್ಳೇನಾದ್ರು ನೆನಪಾಗ್ತದ? ಹಾ? ಅತ್ತೆ ಮಕ್ಳೇನಾದ್ರು ನೆನಪಾಗ್ತದೆ? ಅತ್ತೆ ಮಗಳಾಗತ್ತೆ, ಈಗ ಹೇಳೋಂಗಿಲ್ಲ ಅವೆಲ್ಲ. ಅಣ್ಣ, ನಿಮ್ಗೆ ಏನ್ ಅನ್ಸುತ್ತೆ? ಗ್ರೀನರಿ ತುಂಬಾ ಚೆನ್ನಾಗಿ, ಪಿಕ್ಚರೈಸೇಷನ್ ಓವರ್ ಆಲ್ ಫಿಲಂ ತುಂಬಾ ಚೆನ್ನಾಗಿದೆ. ಅದ್ರ ಮಧ್ಯ ಕಾಮಿಡಿ ಮನ್ಸಿಗೆ ಖುಷಿ ಕೊಡತ್ತೆ. ಯಾವ ಕ್ಯಾರೆಕ್ಟರ್ ತುಂಬಾ ಆಳವಾಗಿ ನೆನಪಾಗ್ತದೆ? ಹೀರೋಯಿನ್ ತುಂಬಾ ಇಷ್ಟ ಆಯ್ತು. ಹೊಸ ಪ್ರತಿಭೆ ಆದ್ರೂ ಬೋಲ್ಡ್ ಆಗಿ ಮಾಡಿದ್ದಾರೆ ವರ್ಷ ಅವರು. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು ಮೂವಿ. ಏನೇನ್ ನೆನಪಾಗ್ತಿತ್ತು ಸರ್ ಸಿನಿಮಾ ನೋಡುವಾಗ? ಹಾಡುಗಳು ತುಂಬಾ ಚೆನ್ನಾಗಿತ್ತು. ಯಾವ ಕ್ಯಾರೆಕ್ಟರ್ ತುಂಬಾ ಕ್ಯಾಚಿ ಅನಿಸ್ತು? ನಿಂಗಣ್ಣ ಬ್ರದರ್, ಹೆಂಗ್ ಅನಿಸ್ತು ಸಿನಿಮಾ? ಸೂಪರ್. ಕ್ರೇಜಿ ಅಂದ್ರೆ ಯಾವ ತರ ಕ್ರೇಜಿ ಬ್ರೋ? ಚೆನ್ನಾಗಿದೆ. ಏನೇನ್ ಇಷ್ಟ ಆಯ್ತು? ಚೆನ್ನಾಗಿದೆ ಸರ್. ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ತುಂಬಾ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ, ಕಾಮಿಡಿ ಆಗಿದೆ, ಚೆನ್ನಾಗಿದೆ ಸರ್. ನಿಮ್ ಮಗಳಿಗೆ ಏನಾದ್ರು ಹೇಳ್ತಾರೆ? ಮಗಳಿಗೆ ಏನೋ ಹೇಳ್ತಿದ್ರ ಅವಾಗ ಹಿಂಗ್ ಆಗ್ತಿತ್ತು ಅಂತ? ಹೌದು ಹೌದೌದು, ಕೂಡ ಹೇಗಿದೆ? ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಸೂಪರ್ ಆಗಿ. ಏನ್ ಇಷ್ಟ ಆಯ್ತು? ಹಳ್ಳಿ ಸೊಗಡು ಚೆನ್ನಾಗಿದೆ. ಭಾಷೆ? ಹೌದು, ಭಾಷೆ ಚೆನ್ನಾಗಿದೆ. ನೀವು ಹಂಗೆ ಬೈತೀರ ಮಗಳಿಗೆ? ಮೊಮ್ಮಗನ್ಗೂ ಬೈತಾರೆ, ಸೊಸೆಗೂ ಬೈತಾರೆ. ಹೇಗೆ ಅನ್ಸಾಯ್ತು ಬೈತದ? ಇಲ್ಲ, ಬೈಯೋದಲ್ಲ, ಪ್ರೀತಿ. ಬೈಯಲ್ಲೇ ಪ್ರೀತಿ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿದೆ. ಬೈಗಿಡದಲ್ಲಿ ಪ್ರೀತಿ ಇತ್ತು. ತುಂಬಾ ಚೆನ್ನಾಗಿತ್ತು. ನೈಜವಾಗಿ ಬಂದಿದೆ. ತುಂಬಾ ನ್ಯಾಚುರಲಿಸ್ಟಿಕ್ ಆಗಿದೆ. ಚೆನ್ನಾಗಿದೆ. ಅಂದ್ರೆ ಈಗ ಏನ್ ಟ್ರೆಂಡ್ ನಡೀತಾ ಇದೆ ಅದಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು ಮೂವಿ. ಇದು ಬೇಕಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಈ ತರದ್ದು ಚೆನ್ನಾಗಿ ತೆಗ್ದಿದ್ದಾರೆ. ನಿಮ್ ಮನೇಲಿ ಈ ತರ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ರ? ಇಲ್ಲ, ಆ ತರ ಇಲ್ಲ, ಚೆನ್ನಾಗಿದೆ ಮಾತ್ರ. ಮೂವಿ ತುಂಬಾ ಇಷ್ಟ ಆಯ್ತು. ಸೊ ಹಳ್ಳಿಯಲ್ಲಿ ಯಾವ ತರ ಇರುತ್ತೆ ಲೈಫ್, ಮಾಮೂಲಿ ಹುಡುಗರುಗಳದ್ದು ಕತೆ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಕ್ಯಾಚ್ ಆಯ್ತು, ಮಜಾ ಆಯ್ತು. ಹುಡುಗರು ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಫಿಲಂ. ಮಜಾ ಕೊಡ್ತಾ ಸರ್ ಸಿನಿಮಾ? ಫುಲ್ ಮಜಾ ಚೆನ್ನಾಗಿದೆ. ಕಾಮಿಡಿ ತುಂಬಾ ಚೆನ್ನಾಗಿದೆ. ಸೊಗಡಿತ್ತು, ಆ ತರ ಸೊಗಡು ಚೆನ್ನಾಗಿದೆ. ಚೆನ್ನಾಗಿದೆ, ನ್ಯಾಚುರಲ್ ಆಗಿ ಚೆನ್ನಾಗಿತ್ತು. ಏನ್ ನೆನಪಾಗ್ತಿತ್ತು? ಹಳ್ಳಿ ನೆನಪು. ನಾವೆಲ್ಲ ಹಳ್ಳಿಯಿಂದ ನಾವು ಆಟ ಆಡ್ಕೊ ಬರ್ತಿದ್ವಿ. ನೆನಪು ನೆನಪಾಗ್ತಾ ಇತ್ತು. ಹೇಗೆ ಅನಿಸ್ತಿದೆ ಸಿನಿಮಾ? ಮೂವಿ ತುಂಬಾ ಚೆನ್ನಾಗಿದೆ. ಸೊ ಕುಟುಂಬ ಬಂದು ಚೆನ್ನಾಗಿ ನಗ್ಬೋದು. ಸೊ ನಮ್ಮ ಏನೇ ಸ್ಟ್ರೆಸ್ ಇದ್ರು ಇಲ್ಲಿ ಬಂದು ತುಂಬಾ ಎಲ್ಲ ಚೆನ್ನಾಗಿ ಮೈಂಡ್ ಫ್ರೀ ಆಗತ್ತೆ. ತುಂಬಾ ಚೆನ್ನಾಗಿದೆ. ಹೌದು, ಏನ್ ಹೇಳ್ತೀನಿ ನಿಮ್ಮ ಯಜಮಾನ್ರಿಗೆ ಈಗ? ತುಂಬಾ ಚೆನ್ನಾಗಿದೆ. ನಮ್ಮ ಹಸ್ಬೆಂಡನೇ ಬುಕ್ ಮಾಡಿರೋದು. ಸೊ ಅವರಿಂದನೇ ನಾನ್ ಬಂದ್ ಮೂವಿ ನೋಡ್ತಾ ಇರೋದು. ಸರ್, ನಿಮಗೆ ಏನ್ ನೆನಪಾಗ್ತಿತ್ತು ಸರ್ ಸಿನಿಮಾ? ನಾವು ಹಳೆ ಇದು ನಮ್ಮ ಫ್ಲಾಶ್ ಬ್ಯಾಕ್ ಸ್ವಲ್ಪ ಬ್ಲಾಕ್ ಇದು ಏನಂತಾರೆ, ತುಂಬಾನೇ ಗೆಟಪ್ ಆಗ್ತಾ ಇತ್ತು. SMS ಅಂತ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಕಾಲ್ಸ್ ಲ್ಯಾಂಡ್ಲೈನ್ ಅಲ್ವಾ. ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಅಂತಂದ್ರೆ ಮೂಲ ಭಾಷೆಗಳನ್ನ, ನಮ್ಮ ಎಷ್ಟೋ ಮರ್ತೋಗಿದ್ದಂತ ಕನ್ನಡ ಭಾಷೆನ ಹೊರತೆಗೆದು ಎಲ್ರಿಗೂ ಉಣಬಡಿಸಿದ್ದಾರೆ. ತುಂಬಾ ಸಂತೋಷ ಆಯ್ತು. ಈ ಮೂವಿ ಮಾಡಿದವ್ರಿಗೆ ತುಂಬಾ ಧನ್ಯವಾದ. ಜನ ನೋಡ್ಬೇಕು, ಬಂದು ನೋಡ್ಬೇಕಿಂತ ಜನ ನೋಡ್ಬೇಕು. ಯಾವ ಉದ್ದೇಶಕ್ಕೆ ನೋಡ್ಬೇಕು ಅಂದ್ರೆ, ಒಂದು ನಮ್ಮ ಭಾಷೆ, ನಮ್ಮ ಹಿಂದಿನ ಜನ ಜೀವನ ಹೆಂಗಿತ್ತು, ಮತ್ತೆ ಈಗ ಮದುವೆ ಆಗೋರಿಗೆ ಹೆಣ್ಣು ಸಿಗ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲ, ಯಾಕೆ ರೈತರಿಗೂ ಹೆಣ್ಣು ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಫಿಲಂ ಮಾಡಿದ್ದಾರೆ. ಇದನ್ನ ದಯವಿಟ್ಟು ಜನ ಬಂದು ನೋಡ್ಬೇಕು ಥಿಯೇಟರ್. ತುಂಬಾ ಚೆನ್ನಾಗಿದೆ. ಏನ್ ನೆನಪಾಯ್ತು ಸಿನಿಮಾ ನೋಡ್ತಿದ್ರೆ? ಸರ್, ಏನ್ ನೆನಪಾಯ್ತು? ಹಳ್ಳಿ ಸೊಗಡು ನೆನಪಾಯ್ತು. ಬಹಳ ಚೆನ್ನಾಗಿದೆ. ಯಾವ್ದು ಅಶ್ಲೀಲವಾಗಿಲ್ಲ, ಎಲ್ಲಾ ಫ್ಯಾಮಿಲಿ ಮಂದಿ ಮಕ್ಕಳೆಲ್ಲ ಕೂತ್ಕೊಂಡು ನೋಡುವಂತ ಸಿನಿಮಾ. ಹಳ್ಳಿಯ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಳ್ಳಿಯ ಪ್ರತಿಭೆ ಬೆಳೆಸಿ ಆರೈಸಿ. ಒಳ್ಳೆ ಹುಡುಗ, ಹಳ್ಳಿ ಹುಡುಗ. ಅವನು ಎಷ್ಟು ಚೆನ್ನಾಗಿದೆ. ವೆರಿ ವೆರಿ ಬ್ಯೂಟಿಫುಲ್. ಸರ್, ನಿಮಗೇನೋ ನೆನಪಾಗ್ತೈತಾ ನಿಮ್ಮ ಹಳೆ ಹುಡುಗಿ ಯಾರಾದ್ರು? ತುಂಬಾ ಚೆನ್ನಾಗಿದೆ ಫಿಲಂ. ನೆನಪಾಗ್ತೈತಾ? ಫೈನ್ ಫಿಲಂ. ನೋಡ್ಬೋದಾ? ಫ್ಯಾಮಿಲಿನೇ ಬಂದಿರೋದು. ಹೌದಾ? ಫ್ಯಾಮಿಲಿ ಜೊತೆ ಬಂದಿಲ್ಲ.
ಏನ್ ಅನ್ನಿಸ್ತಿತ್ತು ಸರ್? ಬ್ಯೂಟಿಫುಲ್ ಮೂವಿ. ಯಾರ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು? ಎಲ್ಲರೂ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಕಾಮಿಡಿಯಾಗಿ ಒಳ್ಳೆ ನಮ್ಮ ಮಂಡ್ಯ ಶೈಲಿ ಸೊಗಡು ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಒಳ್ಳೆ ಲವ್ ಇದೆ, ಮತ್ತೆ ಅಷ್ಟೇ ಫೀಲಿಂಗು ಬೇರೆ ತರ ಟ್ವಿಸ್ಟ್ ಚೆನ್ನಾಗಿದೆ. ಮಜಾ ಕೊಡುತ್ತೆ ಸರ್. ಮಜಾ ತುಂಬಾ ಪೈಸಾ ವಸೂಲು ಸರ್. ಸಿನಿಮಾ ಸೂಪರ್ ಆಗಿದೆ. ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಓಕೆ, ಭಾಷೆ ಧನ್ಯವಾದ. ಹಿಡಿತ ಸಿಗುತ್ತೆ ಸರ್. ಹಾ ಸರ್, ಭಾಷೆ ಹಿಡಿತ ಸಿಗುತ್ತೆ ಸಿನಿಮಾದಲ್ಲಿ. ಸಿರಿ ಹಿಡಿತ ಸಿಗುತ್ತೆ ಸರ್, ಏನ್ ಪರವಾಗಿಲ್ಲ. ಫಿಲಂ ಚೆನ್ನಾಗಿದೆ. ಓಕೆ. ತುಂಬಾ ಕಮ್ಮಿ ಬಜೆಟ್ ನಲ್ಲಿ ಒಳ್ಳೆ ಮೂವಿನ ಅಮೆರಿಕಾದಿಂದ ಬಂದ್ ಮಾಡಿದ್ದಾರೆ. ನಾವೆಲ್ಲ ಹಿಂದೆ ಏನ್ ಮಾತಾಡ್ತಿದ್ದೋ ಈಗ ಅದು ಮತ್ತೆ ರಿವೈಂಡ್ ಆಗ್ತಾ ಇದೆ. ಆ ದಿನಗಳು ನೆನಪಾಗ್ತದೆ ಸರ್. ಖಂಡಿತ ನೆನಪಾಗ್ತದೆ. ಮೆಸೇಜ್ ಲೆಟರ್ ಎಲ್ಲ ನೆನಪಾಗುತ್ತೆ. ಚೆನ್ನಾಗಿದೆ. ಓಕೆ ಸರ್. ತುಂಬಾ ಚೆನ್ನಾಗಿದೆ. ಸರ್ ಹೇಗೆ ಸಿನಿಮಾ ಹೇಗೆ? ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಏನ್ ಸೂಪರ್ ಆಗಿದೆ? ಫಿಲಂ ಸೂಪರ್ ಆಗಿದೆ, ಹಾಡು ಚೆನ್ನಾಗಿದೆ, ಸೀನ್ರಿ ಸೂಪರ್ ಸರ್. ಹಿಡಿದು ಕೂರ್ಸತ್ತೆ ಜನರನ್ನ, ಹಿಡಿದು ಕೂರ್ಸತ್ತೆ ಥಿಯೇಟರ್ ಒಳಗಡೆ. ಅಲ್ಲಲ್ಲ, ಬಂದವ್ರನ್ನ ಹಿಡಿದು ಕೂರ್ಸತ್ತೆ. ಎದ್ದೋಗ್ಬೇಕು, ಬೇಜಾರಾಯ್ತು ಅಂತ ಏನು ಅನ್ಸಲ್ಲ. ಓಕೆ. ಫ್ಯಾಮಿಲಿನ ಕರ್ಕೊಂಡು ಬರ್ಬೋದು. ಫ್ಯಾಮಿಲಿನ ಕರ್ಕೊಬರ್ಬೋದು. ಯಾಕೆ ಸರ್ ಫ್ಯಾಮಿಲಿನ ಯಾಕೆ ಕರ್ಕೊಂಡು ಬರ್ಬೋದು? ಅಂದ್ರೆ ಹೆಣ್ಣೆತ್ತೋರ್ದು ಹೆಂಗಿರುತ್ತೆ, ಮತ್ತೆ ಲವ್ ಫೇಲ್ ಆದ್ರೆ ಆ ಹುಡುಗರು ಏನ್ ಮಾಡ್ಬೇಕು, ಅದಕ್ಕೆಲ್ಲ ಚೆನ್ನಾಗಿದೆ ಉತ್ತರ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಅದೇ ಹಳ್ಳಿ ಸೊಗಡು ಏನಿದೆ ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಹೆಣ್ಣುಡ್ಗ ಹೋಗ್ತೀರಾ? ಹೆಣ್ಣುಡ್ಗ ಹೋಗ್ತೀರಾ? ಅದೇ ಇವಾಗ ಮುಗಿಸಿದೀನಲ್ವಾ, ನೋಡೋದು. ತುಂಬಾ ಚೆನ್ನಾಗಿದೆ ಮೂವಿ. ನಾವು ಒಳ್ಳೆಯವರೇ ಆಗಿರೋದ್ರಿಂದ ಹಳ್ಳಿ ಸೊಗಡೆಲ್ಲ ಚೆನ್ನಾಗಿ ಕಾಣಿಸ್ತು ನಮ್ಗೆ. ನಾವೇ ಅಲ್ಲೇ ಇರೋ ತರ ಫೀಲ್ ಆಗ್ತಿತ್ತು ನಮ್ಗೂ. ಭಾಷೆ ಹಿಡಿತ ಸಿಗ್ತಾ? ಹೌದೌದು, ಭಾಷೆ ಹಿಡಿತ ಸಿಕ್ತು. ನಾವು ಒಳ್ಳೆಯವರೇ ಆಗಿರೋದ್ರಿಂದ ಅದು ನಮ್ಗೆಲ್ಲ ಗೊತ್ತಾಗ್ತದೆ. ಲವ್ ಫೇಲ್ ಆಗಿದೆಯಾ? ಇಲ್ಲ ಸರ್, ಮದುವೆನೇ ಆಗಿದೆ. ಹೇಗೆ ಅನ್ಸುತ್ತೆ ಸರ್? ಇಲ್ಲ, ತುಂಬಾ ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ನೋಡ್ಬೋದು. ಓಕೆ ಸರ್. ತುಂಬಾ ಚೆನ್ನಾಗಿದೆ ಮೂವಿ, ಒಳ್ಳೆ ಪ್ರಯತ್ನ, ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಒಂಥರ ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಟೀಮ್ ಅಕ್ಕನೇ ಆಕ್ಟ್ ಮಾಡಿದ್ದಾರೆ, ರೇಷ್ಮಾ ಬಾಸುಮತಿ ಅಂತ. ಎಲ್ಲಾ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿದೆ, ಟ್ವಿಸ್ಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಎಲ್ಲಾ ಫ್ರೆಂಡ್ಸ್ ಗ್ಯಾಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಫಿಲಂ ತುಂಬಾನೇ ಚೆನ್ನಾಗಿ ಬಂದಿದೆ. ಗುಡ್ ಜಾಬ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಫಸ್ಟ್ ಹಾಫ್ ಇಂದ ಹಿಡಿದು ಸೆಕೆಂಡ್ ಹಾಫ್ ಅಲ್ಲಿ ಒಬ್ಬ ಹಳ್ಳಿ ಹುಡುಗ ಹೇಗೆ ಟ್ರಾವೆಲ್ ಮಾಡ್ತಾನೆ ಅಂತ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ನವೀನ್ ಸಂಜು ಅವರು. ಆಕ್ಚುಲ್ ಆಗಿ ಈ ತರ ಸಿನಿಮಾನೇ ಎಲ್ಲರೂ ಜನ ಎಕ್ಸ್ಪೆಕ್ಟ್ ಮಾಡೋದು. ಸೊ ಮೋರ್ ದನ್ ಎಕ್ಸ್ಪೆಕ್ಟೇಷನ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಸರ್ ನನ್ಗೆ ಇನ್ನು ಮದುವೆ ಆಗಿಲ್ಲ ಸರ್, ನನ್ಗಿನ್ನು ತುಂಬಾ ಇದೆ, ನಾನು ಓದ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ಹೇಗೆ ಅನಿಸ್ತು ಸಿನಿಮಾ? ತುಂಬಾ ಚೆನ್ನಾಗಿದೆಪ್ಪ, ಒರಿಜಿನಲ್ ಆಗಿದೆ. ಆಮೇಲೆ ಆಕ್ಟಿಂಗು ಅಷ್ಟೇ, ಎಲ್ಲವೂ ಸಹ ಒರಿಜಿನಲ್ ಆಗಿದೆ. ಏನ್ ನಮ್ ನಿಗಣ ಸ್ಟೋರಿ ನೋಡ್ದಂಗಾಯ್ತು. ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿ ಓಡುತ್ತೆ ಫಿಲಮು. ಅದ್ರಲ್ಲಿ ಏನು ಹೇಳಂಗೆ ಇಲ್ಲ, ಅದ್ಭುತವಾಗಿ ಫಿಲಮ್ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ನಾಳೆ ನಮ್ಮ ಸ್ಟೂಡೆಂಟ್ಸ್ ಜೊತೆ ಹೋಗ್ತಿದೀವಿ ನಾವು. ಥ್ಯಾಂಕ್ ಯು.